3 ಬಾರಿ ಕ್ಯಾನ್ಸರ್ ಅನ್ನ ಗೆದ್ದು 1600 ಜನರ ಬಾಳು ಬೆಳಗಿದ ತಾಯಿ. ಇವರು ಇನ್ನು ಬದುಕೋದು 4 ಗಂಟೆ ಮಾತ್ರ ಅಂತ ವೈದ್ಯರು ಹೇಳ್ತಾರೆ. ಕುಟುಂಬಸ್ಥರು ಬಂದು ಅಂತಿಮ ದರ್ಶನವನ್ನು ಕೂಡ ಮಾಡ್ತಾರೆ. ಆದ್ರೆ ನಂತರ ನಡೆದದ್ದು ಮಾತ್ರ ಪವಾಡ. 47ನೇ ವಯಸ್ಸಿಗೆ ಸಮಾಧಿಯಿಂದ ಎದ್ದು ಬಂದ ಹಾಗೆ ಬಂದವರು ಈಗ 63ನೇ ವಯಸ್ಸಿನ ತನಕ ನಿರಂತರ ರಸ್ತೆಯಲ್ಲಿ ಸಿಗುವ ನಿರ್ಗತಿಕರು, ಮಾನಸಿಕ ಅಸ್ವಸ್ಥರನ್ನ ಕರೆತಂದು ಅವರಿಗೆ ಊಟ, ವಸತಿ, ಚಿಕಿತ್ಸೆಯನ್ನ ನೀಡಿ ಇದುವರೆಗೆ 491 ಜನರನ್ನ ಮತ್ತೆ ಅವರ ಕುಟುಂಬದ ಜೊತೆ ಸೇರಿಸುವ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ. ಇವರ ಹೆಸರು ಕೊರಿನ್ ರಸ್ಕಿನ್. ಮಂಗಳೂರಿನ ವೈಟ್ ಹೌಸ್ ಎನ್ನುವ ಸಂಸ್ಥೆಯ ಮೂಲಕ ಮಾನವೀಯ ಕಾರ್ಯವನ್ನ ನಡೆಸ್ತಾ ಇರುವ ಮಹಾಮಾತೆ. ರಸ್ತೆ ಬದಿಯಲ್ಲಿ ಯಾರಾದ್ರೂ ಅಸಹಾಯಕರಾಗಿ ಬಿದ್ದಿದ್ರೆ, ಮಾನಸಿಕ ಅಸ್ವಸ್ಥರಾಗಿ ಅಲೆದಾಡ್ತಾ ಇದ್ರೆ ಮೊದಲಿಗೆ ಕರೆ ಹೋಗುವುದು ಇವರ ತಂಡಕ್ಕೆ. ಮುಟ್ಟೋದಕ್ಕೂ ಕೂಡ ಜನ ಹೆದರುವ ಸ್ಥಿತಿಯಲ್ಲಿರೋ ವ್ಯಕ್ತಿಗಳನ್ನ ಪ್ರೀತಿಯಿಂದ ಕರೆತಂದು ಸ್ನಾನ ಮಾಡಿಸಿ, ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ಮನುಷ್ಯರ ಬದುಕಿಗೆ ತರ್ತಾರೆ. 3 ಹೊತ್ತಿನ ಊಟ, ಚಿಕಿತ್ಸೆ, ಕೌನ್ಸೆಲಿಂಗ್, ಆರೈಕೆ, ಮಂಗಳೂರಿನ ಪ್ರಸಿದ್ಧ ವೈದ್ಯರಿಂದ ಟ್ರೀಟ್ಮೆಂಟ್, ಇನ್ನು ಇವೆಲ್ಲವನ್ನ ನೋಡಿಕೊಳ್ಳೋದಕ್ಕೆ ಒಂದು ದೊಡ್ಡ ತಂಡವೇ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ವೈಟ್ ಹೌಸ್ ನಲ್ಲಿ ನಡೆಯುವ ಮತ್ತೊಂದು ಸುಂದರ ಕೆಲಸ, ಬೀದಿಯಲ್ಲಿ ಸಿಕ್ಕ ನಿರ್ಗತಿಕರ ಕುಟುಂಬವನ್ನ ಹುಡುಕೋದು. ದೇಶದ ಮೂಲೆ ಮೂಲೆಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಕುಟುಂಬದವರನ್ನ ಸಂಪರ್ಕಿಸಿ ಇದುವರೆಗೆ 491 ಜನರನ್ನ ಮತ್ತೆ ಅವರ ಮನೆಯವರ ಜೊತೆ ಸೇರಿಸಿದ್ದಾರೆ. ಒಮ್ಮೆ ಊಹಿಸಿ ನೋಡಿ, ವರ್ಷಗಳ ನಂತರ ಸತ್ತೇ ಹೋಗಿದ್ದಾರೆ ಅಂತ ಅಂದುಕೊಂಡ ಮಗನನ್ನು ಅಥವಾ ಅಪ್ಪನನ್ನ, ಅಮ್ಮನನ್ನ ಮತ್ತೆ ಮನೆಗೆ ಕರೆತಂದ ಸಂಭ್ರಮದ ಕ್ಷಣ. ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಇರಬಹುದು? ನೀವೇ ಹೇಳಿ. ಕಳೆದ 31 ವರ್ಷಗಳಿಂದ ಕೊರಿನ್ ರಸ್ಕಿನ್ ಇಂತಹದೊಂದು ಮಾನವೀಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 75 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇವರಿಗೆ ಸ್ವಂತ ಕುಟುಂಬ ಇದೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಕೂಡ ಇದ್ದಾರೆ. ಮಂಗಳೂರಿನಲ್ಲಿ ಒಂದು ದೊಡ್ಡ ಫ್ಲಾಟ್ ಇದೆ, ಆರಾಮದಾಯಕ ಜೀವನ ಇದೆ. ಆದ್ರೆ ಅದೆಲ್ಲವನ್ನ ಬಿಟ್ಟು ಕೊರಿನ್ ರಸ್ಕಿನ್ ವಾಸ ಮಾಡೋದೆಲ್ಲೂ ಗೊತ್ತಾ? ವೈಟ್ ಹೌಸ್ ನಲ್ಲಿ ಇದೇ ನಿರ್ಗತಿಕರ ಜೊತೆ. ಸಂಸ್ಥೆಯ ಒಳಗಡೆನೆ ಅವರಿಗೊಂದು ಸಣ್ಣ ಕೋಣೆ ಇದೆ. ಮನೆ ಎಲ್ಲ ಬಿಟ್ಟು ಇಲ್ಲಿಯೇ ನಿರಂತರ ವಾಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೇವೆ ಮಾಡಿದ್ರೂ ಕೂಡ ವಿಧಿ ಮಾತ್ರ ಕೊರಿನ್ ರಸ್ಕಿನ್ ಅವರನ್ನ ಬಿಡ್ತಾನೆ ಇಲ್ಲ. ಈಗಾಗಲೇ ಅವರು 3 ಬಾರಿ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ. ಸದ್ಯ ಕೊರಿನ್ ರಸ್ಕಿನ್ ಅವರಿಗೆ 4ನೇ ಹಂತದ ಬೋನ್ ಕ್ಯಾನ್ಸರ್ ಇದೆ. ಡಾಕ್ಟರ್ ಹತ್ರ ಹೇಳಿದ್ದಾರೆ, ನನ್ನ ಚಿಕಿತ್ಸೆಯನ್ನ ನಿಲ್ಲಿಸಿಬಿಡಿ, ಯಾಕಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ನಾನು ಬೇಕು, ದೇವರಿಗೆ ನನ್ನನ್ನು ಉಳಿಸುವ ಇಚ್ಛೆ ಇದ್ರೆ ಉಳಿಸಲಿ, ನನ್ನ ಕೊನೆಯ ಉಸಿರು ಇರುವ ತನಕ ನಾನು ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿ ತನ್ನದೇ ನೋವಿನ ಜೊತೆಗೆ ಹೋರಾಡುತ್ತಾ ಬೇರೆಯವರ ಬದುಕಿಗೆ ಆಶ್ರಯವಾಗಿರುವ ಈ ತಾಯಿಗೆ ನಿಜವಾಗಿಯೂ ಒಂದು ದೊಡ್ಡ ನಮಸ್ಕಾರ. 1600ಕ್ಕೂ ಹೆಚ್ಚು ಜನರ ಬಾಳಿನಲ್ಲಿ ಬೆಳಕಾದ ಮಂಗಳೂರಿನ ಈ ಮಹಾತಾಯಿಯ ಕತೆ ಹೆಚ್ಚು ಜನರಿಗೆ ತಲುಪಲಿ. ಯಾಕಂದ್ರೆ ಬದುಕಿದ್ದಾಗ ಹೊಗಳೋಣ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.